ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮನೆ ತೇಜ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನು 4th ವೀಕಿಂದ ಆ್ಯಕ್ಚುಲಿ 12th ವೀಕ್ವರೆಗೂ ನಾನಿಲ್ಲಿ ವಿಡಿಯೋ ಮಾಡಿದ್ದೀನಿ. ಮತ್ತು ಬೇಬಿ ಗ್ರೋತು ವೀಕ್ ಬೈ ವೀಕ್ ಯಾವ ಥರ ಇರುತ್ತೆ ಅಂದರೆ 4th ವೀಕಲ್ಲಿ ಯಾವ ಥರ ಇರುತ್ತೆ, 5th ವೀಕಲ್ಲಿ ಯಾವ ಥರ ಇರುತ್ತೆ ನಮಗೆ ಕನ್ಫರ್ಮ್ ಆಗೋದೇ ಆ್ಯಕ್ಚುಲಿ 4th ವೀಕ್ ಆದಮೇಲೆ. 4th ವೀಕ್ 4th ವೀಕ್ ಅಂದರೆ ಲೈಕ್ 21 ಡೇಸ್ಗೇನೋ ಕನ್ಫರ್ಮ್ ಆಗುತ್ತೆ. ಬಟ್ ನಾವು ಚೆಕ್ ಮಾಡ್ಕೊಳ್ಳೋದೆಲ್ಲ 1 ಮಂತ್ ಕ್ರಾಸ್ ಆದಮೇಲೆ ಚೆಕ್ ಮಾಡ್ಕೊಳ್ತೀವಿ. ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನು ಕಿಟ್ ತೊಗೊಂಡು ಹಾಸ್ಪಿಟಲಿಗೆ ಹೋಗಬೇಕು ಅಂದ್ರೂ ಕೂಡ 1 ಮಂತ್ ಕ್ರಾಸ್ ಆದಮೇಲೆ ಹೋಗ್ತೀವಿ. ಆ್ಯಂಡ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಏನಕ್ಕೆ ಮಾಡಿಸ್ಬೇಕು ಅಂತ ಅಂದರೆ ಆ್ಯಕ್ಚುಲಿ ಅದಕ್ಕೆ ಒಂದು 6 ರೀಸನ್ಸ್ ಇದೆ. ಅದನ್ನು ನಾನು ನಿಮಗೆ ಹೇಳ್ತೀನಿ. ಬಟ್ ದಯವಿಟ್ಟು ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಫಸ್ಟ್ ಒನ್ ಬಂದುಬಿಟ್ಟು ರೀಸನ್ ಟು ಕನ್ಫರ್ಮ್ ದ ಪ್ರೆಗ್ನೆನ್ಸಿ, ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಟು ನೋ ದ ಏಜ್ ಆಫ್ ಪ್ರೆಗ್ನೆನ್ಸಿ, ಅಂದರೆ ನಮ್ಮ ಬೇಬಿಗೆ ಏಜ್ ಎಷ್ಟಾಗಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಈ ಪ್ರೆಗ್ನೆನ್ಸಿ ಚೆಕ್ ಮಾಡ್ತಾರೆ. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಟು ಚೆಕ್ ದ ಹಾರ್ಟ್ ಬೀಟ್, ಅಂದರೆ ಹಾರ್ಟ್ ಬೀಟ್ ವಿಸಿಬಿಲಿಟಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೋಸ್ಕರ ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡ್ತಾರೆ. ಆ್ಯಂಡ್ ಫೋರ್ತ್ ಒನ್ ಬಂದುಬಿಟ್ಟು ಟು ಚೆಕ್ ದ ನಂಬರ್ ಆಫ್ ಪ್ರೆಗ್ನೆನ್ಸಿ, ಅಂದರೆ ನಮ್ಮದು ಪ್ರೆಗ್ನೆನ್ಸಿ ಆಗಿದೆ ಕನ್ಫರ್ಮ್ ಆಗಿದೆ ಅನ್ನುವಾಗ 1 ಬೇಬಿ ಇದೆಯಾ, 2 ಬೇಬಿ ಇದೆಯಾ ಅಥವಾ 3 ಬೇಬಿ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಮಾಡ್ತಾರೆ. ಆ್ಯಂಡ್ ಫಿಫ್ತ್ ಒನ್ ಬಂದ್ಬಿಟ್ಟು ಟು ಫೈಂಡ್ ದ ಕೇಸ್ ಆಫ್ ಬ್ಲೀಡಿಂಗ್ ಅಂತ ಇದೆ. ಅಂದರೆ ಕೆಲವೊಬ್ಬರಿಗೆ ಆ್ಯಕ್ಚುಲಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನು ಬಿಲೋ 3 ಮಂತ್ಸ್ ಒಳಗಡೆ ಕೆಲವೊಬ್ಬರಿಗೆ ಇಂಟರ್ನಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಫೈಂಡ್ ಮಾಡೋದಕ್ಕೆ ಆ್ಯಕ್ಚುಲಿ ಅರ್ಲಿ ಸ್ಕ್ಯಾನಿಂಗ್ನ ಮಾಡ್ತಾರೆ. ಆ್ಯಂಡ್ ಸಿಕ್ಸ್ತ್ ಒನ್ ಬಂದುಬಿಟ್ಟು ಟು ಚೆಕ್ ದ ಪೊಸಿಷನ್ ಆಫ್ ಪ್ರೆಗ್ನೆನ್ಸಿ ಅಂತ, ಅಂದರೆ ಪ್ರೆಗ್ನೆನ್ಸಿ ನಮಗೆ ಯಾವ ಪೊಸಿಷನಲ್ಲಿದೆ ಅಂದರೆ ಲೈಕ್ 4 ಪೊಸಿಷನ್ ಬರುತ್ತೆ. ಒಂದು ಬಂದುಬಿಟ್ಟು ಆ್ಯಂಟೀರಿಯರು, 2 ಪೋಸ್ಟೀರಿಯರು, ಥರ್ಡ್ ಬಂದುಬಿಟ್ಟು ಲೋ ಲೆವೆಲ್ ಪ್ಲಾಸೆಂಟಾ, ಆ್ಯಂಡ್ ಫೋರ್ತ್ ಬಂದುಬಿಟ್ಟು ಅಪ್ಪರ್ ಲೆವೆಲ್ ಪ್ಲಾಸೆಂಟಾ ಅಂತ. ಅಪ್ಪರ್ ಅಂತ ಅಂದರೆ ಮೇಲ್ಭಾಗ, ಲೋ ಲೆವೆಲ್ ಪ್ಲಾಸೆಂಟಾ ಅಂತ ಅಂದರೆ ಕೆಳಭಾಗ, ಆ್ಯಂಡ್ ಪೋಸ್ಟೀರಿಯರ್ ಅಂತ ಅಂದರೆ ಬೆನ್ನಿನ ಹಿಂಭಾಗ, ಅಂದರೆ ಈ ಹೊಟ್ಟೆ ಹಿಂಭಾಗ. ಆ್ಯಂಟೀರಿಯರ್ ಅಂದರೆ ಹೊಟ್ಟೆಯ ಮುಂಭಾಗ ಅಂತ ಹೇಳಿಬಿಟ್ಟು. ಸೊ ಅದನ್ನು ಕಂಡುಹಿಡಿಯೋದಕ್ಕೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಮಾಡ್ತಾರೆ. ಆ್ಯಂಡ್ ನಾನು ಈ ಇನ್ಫಾರ್ಮೇಷನ್ ಕೊಟ್ಟಿರೋದು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಆ್ಯಂಡ್ ನಾನು ಮಾಡುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ. ಇದು ಬಂದುಬಿಟ್ಟು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಬೇಬಿ ಮೂಮೆಂಟ್ಸ್ ಯಾವ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ಆ್ಯಕ್ಚುಲಿ ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೆ ಇಷ್ಟ ಆದರೆ ಆ್ಯಕ್ಚುಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ ಮೇಯ್ನ್ಲಿ ಬಂದುಬಿಟ್ಟು ಹಾರ್ಟ್ ಬೀಟ್ ಚೆಕ್ ಮಾಡೋದಕ್ಕೆ. ನಮಗೆ ಹಾರ್ಟ್ ಬೀಟ್ ಎಷ್ಟು ಮಗುಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ಬಿಫೋರ್ 2.5 ಮಂತ್ಸ್ ಒಳಗಡೆ ಹಾರ್ಟ್ ಬೀಟ್ ಬರಲೇಬೇಕು. ಕೆಲವೊಬ್ರಿಗೆ ಆ್ಯಕ್ಚುಲಿ 1 ಮಂತ್ ಆದಮೇಲೆ ಹಾರ್ಟ್ ಬೀಟ್ ಬಂದಿರಲ್ಲ, 1.5 ಮಂತ್ಸು ಆ ಥರ ಹೋಗ್ತಾರೆ. ಕೆಲವೊಂದು ಟೈಮು 1.5 ಮಂತ್ಸಿಗೂ ಬಂದಿಲ್ಲ ಅಂದರೆ 2 ಮಂತ್ಸಲ್ಲಿ ಚೆಕ್ ಮಾಡೋಕ್ಕೆ ಹೇಳ್ತಾರೆ. ಅಗೈನ್ ಮತ್ತೆ 15 ಡೇಸ್ ಬಿಟ್ಟು ಮತ್ತೆ ಸ್ಕ್ಯಾನ್ ಮಾಡೋದಕ್ಕೆ ಹೇಳ್ತಾರೆ. ಆ್ಯಂಡ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನನ್ನ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.